ಕಣವ, ನಮಗೆ ಕೆಡುಕು ಮಾಡಬೇಕು ಅನ್ನೋರು ಯಾರಿದ್ದರು? ಅದೇ ನನಗೂ ಗೊತ್ತಾಗ್ತಿಲ್ಲ ಭಾವ. ಸಿಂಚನನ್ಗೆ ತೊಂದರೆ ಮಾಡೋಕ್ಕೆ ನೋಡ್ತಿದ್ದಾರಲ್ಲ, ಅವರೇ ಏನಾದರೂ ಇದನ್ನೆಲ್ಲ ಮಾಡಿರಬಹುದಾ ಅಂತ ಅನ್ನಿಸ್ತಿದೆ. ಆದರೆ ಅದು ಸತ್ಯನೋ ಇಲ್ವೋ ಗೊತ್ತಿಲ್ಲ, ಬೇರೆಯವರು ಆಗಿರಬಹುದು. ಬೇರೆ ಯಾರು ಅಲ್ಲ ಮೇಡಮ್ ಅವರೇ, ನನಗೆ ಯಾಕೋ ಅವನೇ ಅನಿಸ್ತದೆ. ಏನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಸಿಗದು ತೋರಣ ಕಟ್ಬಿಡ್ತೀನಿ. ಸಿದ್ದು ಅವರೇ, ಇಂಥ ಸಮಯದಲ್ಲಿ ಕೋಪದಿಂದ ಕೆಲಸ ಮಾಡಬಾರ್ದು, ಬುದ್ಧಿವಂತಿಕೆ ಅಂತ ಕೆಲಸ ಮಾಡಬೇಕು. ನಾನು ಆಗಲೇ ಹೇಳಿದ್ನಲ್ಲ, ನೀವು ಜವರೇಗೌಡ್ರ ಮಗ ಅಂತಾನೆ ಈ ನ್ಯೂಸು ಇಷ್ಟೆಲ್ಲ ಹರಡಿರೋದು. ಹೌದು ಕಲಾ, ಭಾವನವ ಹೇಳ್ತಿರೋದು ಸರಿಯಾಗತ್ತೆ. ಏನ್ರಯ್ಯ, ಏನ್ರಮ್ಮ ಈಟೊತ್ತಲ್ಲಿ ನಮ್ಮನೆ ಗಂಟೆ ಹುಡುಕೊಂಡ್ಬಂದ್ಬಿಟ್ಟಿದ್ದೀರಾ? ಏನಾದರೂ ಸಮಸ್ಯೆ ಇತ್ತಾ? ಯಾಕವ್ರೆ ನಿಮ್ಮ ಮಗ ಮಾಡ್ತಿರೋ ಅನ್ಯಾಯ ನಿಮಗೆ ಗೊತ್ತಿಲ್ವಾ? ಯಾವ ಮಗನ ಬಗ್ಗೆ ಮಾತಾಡ್ತಾ ಇದೀಯಮ್ಮ ನೀನು? ಇನ್ಯಾರ ಬಗ್ಗೆ ಮಾತಾಡ್ಲಿ? ನಿಮ್ ಕಿರಿ ಮಗ ಸಿದ್ದೇಗೌಡ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನೋ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಮಾಡಿ ಅಂಗಡಿಗಳಿಗೆ ಕೊಟ್ಟಿದ್ದಾನೆ. ಆ ತಿಂದವರು ಆಸ್ಪತ್ರೆಗಳಿಗೆ ಸೇರಿದ್ದಾರೆ. ಇಂಥ ಕೆಲಸ ಮಾಡಿ ತಲೆ ಮಸ್ಕೊಂಡು ಕೂತಿದ್ದಾನೆ. ಅವನೇನಾದ್ರೂ ನಮ್ಮ ಕೈ ಸಿಗ್ಬೇಕು. ನಿಮ್ಮ ಮಗ ಅಂತ ನೋಡಿದ್ರೆ ಹೊಡೆದಾಕ್ಬಿಡ್ತೀವಿ ಅವನ್ನ. ಅಂದ್ರೆ ನಮ್ಮ ಮಾತಿನ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ? ಹೋಗಿ ನ್ಯೂಸ್ ನೋಡಿ. ಅವನ ಹಣೆ ಬರನ ಬಿಚ್ಚಿಡ್ತಾ ಇದ್ದಾರೆ. ಗೌಡ್ರೆ, ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕು. ನೋಡವ್ವ, ಜನಗಳಾಗಲೇ ನಮ್ಮ ಮನೆ ತಗೋ ಗಲಾಟೆ ಮಾಡ್ತಾವ್ರೆ. ಇಂಥ ಟೈಮಲ್ಲಿ ನೀವು ಆಚೆ ಓಡಾಡೋದು ತುಂಬ ಅಪಾಯ ಕಣವ. ಇಲ್ಲ ಭಾವ, ನೋಡಿ, ನಾವು ತಪ್ಪು ಮಾಡಿದರೆ ಹೀಗೆ ಹೆದರ್ಕೋಬೇಕು. ನಾವು ತಪ್ಪೇ ಮಾಡಿಲ್ಲ ಅಂದಮೇಲೆ ನಾವು ಯಾಕೆ ಹೆದರ್ಕೋಬೇಕು ಹೇಳಿ? ನಾವು ಹೀಗೆ ಹೆದರ್ಕೊಂಡು ಕೂತ್ಕೊಂಡ್ರೆ ಹೋರಾಡೋಕ್ಕಾಗಲ್ಲ. ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು. ಈಗೇನು ಮಾಡೋದು ಮೇಡಮ್ ಅವರೇ? ನಾವು ಇಲ್ಲೇ ಇರಬೇಕಾ ಅಥವಾ ಜನಗಳ ಮುಂದೆ ಹೋಗಿ ನಮ್ದೇನು ತಪ್ಪಿಲ್ಲ ಅಂತ ಹೇಳ್ಬೇಕಾ? ನನಗೆ ಒಂದು ಅರ್ಥ ಆಯ್ತಲ್ಲ. ಸಿದ್ದು ಅವರೇ, ಸದ್ಯಕ್ಕೆ ಜನಗಳ ಮುಂದೆ ಹೋಗೋದು ಬೇಡ. ಯಾಕಂದರೆ ಆ ಜನಗಳನ್ನ ಅವರೇ ಬಿಟ್ಟಿರೋದು. ನಮ್ಮ ಹೋರಾಟ ಇರೋದು ಅವ್ರ ವಿರುದ್ಧ. ನೀವು ನಾಳೆ ಬೆಳಗ್ಗೆ ಸ್ಟೇಷನ್ಗೆ ಹೋಗಿ ನಮಗೇನು ತಪ್ಪಿಲ್ಲ ಅಂತ ಹೇಳ್ಕೊಳ್ಳಿ. ಅವ್ರು ಏನು ಆ್ಯಕ್ಷನ್ ತೊಗೋತಾರೋ ತೊಗೊಳ್ಳಿ. ಅಷ್ಟರಲ್ಲಿ ಈ ಸಮಸ್ಯೆಯಿಂದ ಹೇಗೆ ಹೊರಗೆ ಬರೋದು ಅನ್ನೋದನ್ನು ನಾನು ಕಂಡುಹಿಡಿತೀನಿ. ಅಲ್ಲ ಕಣವ, ಅವನ್ನ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಇದ್ರಲ್ಲವ, ಯಾಕೋ ಸರಿ ಅಲ್ಲ ಕಣವ. ಅವನು ಅಲ್ಲಿಗೆ ಹೋದಾಗ ಏನಾರು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಏನವ ಮಾಡೋದು? ನಂಗೆ ಯಾಕೋ ಬೇಡ ಅನ್ನಿಸ್ತದೆ ಕಣವ. ಹೌದು ಮೇಡಮ್ ಅವರೇ, ನನಗೂ ಇದು ಯಾಕೋ ಸರಿ ಕಾಣ್ತಿಲ್ಲ. ಎಲ್ಲ ಸರಿ ಹೋಗುತ್ತೆ ಸಿದ್ದು ಅವರೇ. ಯಾರೋ ಬೇಕು ಅಂತ ನಿಮ್ಮ ಹೆಸರನ್ನ ಹಾಳು ಮಾಡೋಕ್ಕೆ ನೋಡ್ತಿದ್ದಾರೆ, ನಮ್ಮ ಬಿಸ್ನೆಸ್ನ ಹಾಳು ಮಾಡೋಕ್ಕೆ ನೋಡ್ತಿದ್ದಾರೆ. ಅವರಿಗೆ ಕಾನೂನು ಮೂಲಕನೇ ನಾವು ಉತ್ತರ ಕೊಡಬೇಕು. ನೋಡಿ, ನಾನು ನಾಳೆ ಬೆಳಗ್ಗೆ ಹೋಗಿ ಎಲ್ಲ ಅಂಗಡಿಗಳಿಂದ ನಾನು ಉಪ್ಪಿನಕಾಯಿನ ತೊಗೋತೀನಿ. ಅದನ್ನು ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ಬಿಟ್ಟು ನಮ್ಮ ಪ್ರಾಡಕ್ಟಲ್ಲಿ ಏನೂ ತೊಂದರೆ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತೀನಿ. ಅದನ್ನು ಪೊಲೀಸವ್ರಿಗೆ ಕೊಟ್ಟರೆ ಏನೂ ತೊಂದರೆ ಆಗಲ್ಲ. ನೀವು ನಾಳೆ ಬೆಳಗ್ಗೆನೇ ಹೋಗಿ. ಅಲ್ಲ ಮೇಡಮ್ ಅವರೇ, ಇದಕ್ಕೆಲ್ಲ ಒಬ್ಬರೇ ಓಡಾಡೋದಕ್ಕೆ ನಿಮ್ಮ ಕೈಲಿ ಆಗುತ್ತೋ ಇಲ್ವೋ? ನಾನು ನಿಮ್ಮ ಜೊತೆಗಿದ್ದು ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಪೊಲೀಸವ್ರ ಮುಂದೆ ಹೋಗೋಣ. ಇಲ್ಲ ಸಿದ್ದವರೇ, ನೀವು ಈ ಸಮಯದಲ್ಲಿ ಹೊರಗೆ ಕಾಣಿಸ್ಕೊಂಡ್ರೆ ನಿಮ್ಮನ್ನ ಖಂಡಿತ ಅರೆಸ್ಟ್ ಮಾಡ್ತಾರೆ. ಅದ್ರ ಬದಲು ನೀವು ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗದೆ ವಾಸಿ ಅಂತ ನನಗನ್ಸೋದು. ನೀವೇನೂ ಯೋಚನೆ ಮಾಡಬೇಡಿ, ಭಾವ ನನ್ನ ಜೊತೆಗೆ ಇರ್ತಾರಲ್ಲ. ಹ್ಞೂ ಕಲಾ, ಸುಮ್ಮನೆ ನೀನು ಭಾವನವ ಹೆಂಗೆ ಹೇಳ್ತಾರೋ ಹಂಗೆ ಕೇಳು. ಅವ್ರ ಜೊತೆಗೆ ನಾನು ಇರ್ತೀನಿ.